ವೆಲ್ಕಮ್ ಟು ಸಿದ್ಧಶ್ರೀ GK ಚಾನಲ್. ಈ ಒಂದು ದಿನ ನಾವು ಜೀವಸತ್ವಗಳು ಅಂದರೆ ವಿಟಮಿನ್ಗಳು ಮುಂದುವರೆದ ಭಾಗದ ಕುರಿತು ಅಧ್ಯಯನ ಮಾಡೋಣ. ಹಿಂದಿನ ತರಗತಿಯಲ್ಲಿ ನಾವು ಜೀವಸತ್ವಗಳು ಎಂದರೇನು ಮತ್ತು ಜೀವಸತ್ವಗಳಲ್ಲಿರುವ ವಿಟಮಿನ್ಗಳು ಯಾವ್ಯಾವು ಮತ್ತು ವಿಟಮಿನ್ಗಳ ವಿಧಗಳು ಕುರಿತು ನಿನ್ನೆ ಅಧ್ಯಯನ ಮಾಡಿದ್ದೇವೆ. ವಿಟಮಿನ್ಗಳ ವಿಧಗಳು ಎರಡು ಟೈಪ್ ಇರ್ತವೆ. ಅವು ಯಾವುವು ಅಂತಂದರೆ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಮತ್ತು ನೀರಿನಲ್ಲಿ ಕರಗುವ ವಿಟಮಿನ್ಗಳು. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ. ಮತ್ತು ನೀರಿನಲ್ಲಿ ಕರಗುವ ವಿಟಮಿನ್ಗಳೆಂದರೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ. ಸೊ ಈ ಒಂದು ದಿನ ನಾವು ಒಂದೊಂದು ವಿಟಮಿನ್ಗಳ ಕುರಿತು ಚರ್ಚಿಸೋಣ. ಮೊದಲನೇದಾಗಿ ಯಾವುದಂತಂದರೆ ವಿಟಮಿನ್ ಎ. ಈ ಒಂದು ವಿಟಮಿನ್ ಎಯ ರಾಸಾಯನಿಕ ಹೆಸರು ಬಹಳಷ್ಟು ಎಕ್ಸಾಮ್ನಲ್ಲಿ ಈ ಒಂದು ರಾಸಾಯನಿಕ ಹೆಸರು ಕುರಿತು ಕೇಳಲಾಗಿದೆ. ಸೊ ಎಲ್ಲರೂ ನೋಡ್ಕೊಳ್ರಿ. ವಿಟಮಿನ್ ಎ ರಾಸಾಯನಿಕ ಹೆಸರು ಯಾವುದಂತಂದರೆ ಅದುವೇ ರೆಟಿನಾಲ್. ಯಾವುದು? ರೆಟಿನಾಲ್. ಸೊ ವಿಟಮಿನ್ ಎ ರಾಸಾಯನಿಕ ಹೆಸರು ರೆಟಿನಾಲ್. ಸೊ ಇದು ಯಾವುದಕ್ಕೆ ಹೆಚ್ಚಾಗಿ ವಿಟಮಿನ್ ಎ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಮನುಷ್ಯನ ದೇಹದ ಕಣ್ಣಿನ ಭಾಗಕ್ಕೆ ಈ ಒಂದು ವಿಟಮಿನ್ ಎ ಹೆಚ್ಚಾಗಿ ಇಂಪಾರ್ಟೆನ್ಸ್ ಆಗಿದೆ ಅಂತ ಹೇಳಬಹುದು. ಸೊ ವಿಟಮಿನ್ ಎಯ ರಾಸಾಯನಿಕ ಹೆಸರು ರೆಟಿನಾಲ್. ವಿಟಮಿನ್ ಎ ಕಣ್ಣಿನ ರೆಟಿನಕ್ಕೆ ಅವಶ್ಯಕವಾಗಿರುವ ವಿಟಮಿನ್ ಆಗಿದೆ ಅಂತ ಕೂಡ ಹೇಳಬಹುದು. ಸೊ ಈ ಒಂದು ವಿಟಮಿನ್ ಎ ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಕಂಡು ಬರ್ತದೆ ಅಂತ ನೋಡಂಬರ್ರಿ. ಸೊ ಮೊದಲನೇದಾಗಿ ಕ್ಯಾರೆಟ್, ಗೆಣಸು, ಮಾವಿನ ಹಣ್ಣು, ಬೆಣ್ಣೆ, ಲಿವರ್, ಮೊಟ್ಟೆ, ಹಾಲು, ಮೀನು, ಬಟಾಣಿ, ಹಸಿ ಎಲೆ ತರಕಾರಿಗಳು, ಪಪ್ಪಾಯ ಮತ್ತು ಸೊಪ್ಪು. ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ ನಾವು ಯಾವ ವಿಟಮಿನ್ ಕಾಣ್ತೀವಿ ಅಂತಂದರೆ ವಿಟಮಿನ್ ಎ. ಸೊ ಈ ಒಂದು ಆಹಾರ ಪದಾರ್ಥಗಳು ಸೇವನೆ ಮಾಡುವುದರಿಂದ ನಮ್ಮ ಬಾಡಿಯಲ್ಲಿ ವಿಟಮಿನ್ ಎ ಹೆಚ್ಚಾಗಿ ಇರ್ತದೆ ಅಂತ ಹೇಳ್ಬೋದು. ಈ ಒಂದು ಯಾವ ರಾಸಾಯನಿಕ ಇರ್ತದೆ ವಿಟಮಿನ್ ಎ ಅಂತಂದರೆ ರೆಟಿನಾಲ್. ಸೊ ಇದು ಯಾವ ಭಾಗಕ್ಕೆ ಹೆಚ್ಚಿನ ಮಹತ್ವ ನೀಡ್ತದೆ ಅಂತಂದರೆ ಕಣ್ಣಿನ ರೆಟಿನಕ್ಕೆ. ಸೊ ಈಗ ನಾವು ಇಲ್ಲಿವರೆಗೆ ವಿಟಮಿನ್ ಎಯ ರಾಸಾಯನಿಕ ಹೆಸರು ತಿಳ್ಕೊಂಡೇವಿ. ಇದು ಕಣ್ಣಿನ ಭಾಗಕ್ಕೆ ಹೆಚ್ಚಾಗಿ ಮಹತ್ವ ಆಗ್ಯದಂತೆ ಹೇಳಿದೆವು. ಮತ್ತು ಇದರಲ್ಲಿರುವ ಆಹಾರ ಪದಾರ್ಥಗಳು ಕೂಡ ನಮಗೆ ತಿಳಿದು ಬಂದದ. ಸೊ ಇದರ ಕೊರತೆಯಿಂದ ಅಂದರೆ ವಿಟಮಿನ್ ಎ ಕೊರತೆಯಿಂದ ನಮಗೆ ಯಾವ ರೋಗ ಬರ್ತದೆ ಅಂತಂದರೆ ಇರುಳು ಗುರುಡುತನ ಅಂದರೆ ನೈಟ್ ಬ್ಲೈಂಡ್ನೆಸ್. ಸೊ ಈ ಒಂದು ವಿಟಮಿನ್ ಎ ನಮ್ಮ ಬಾಡಿನಲ್ಲಿ ಕಮ್ಮಿ ಆಯಿತು ಅಂತಂದರೆ ನಮಗೆ ರಾತ್ರಿ ಕಣ್ಣು ಕಾಣಿಸಂಗಿಲ್ಲ ಅಂತಂದರೆ ಅದರ ಹೆಸರು ನೈಟ್ ಬ್ಲೈಂಡ್ನೆಸ್ ಅಥವಾ ಇರುಳು ಗುರುಡುತನ. ನೆಕ್ಸ್ಟ್ ಬರುವುದು ವಿಟಮಿನ್ ಬಿ. ಈ ಒಂದು ವಿಟಮಿನ್ ಬಿಯಲ್ಲಿ ಮತ್ತೆ 8 ಪ್ರಕಾರ ನಾವು ನೋಡ್ತೀವಿ. ಮೊದಲನೇದಾಗಿ ವಿಟಮಿನ್ ಬಿ ಅಂದ್ರೇನಂತೆ ತಿಳ್ಕೊಂಬೋದು. ಆಲ್ರೆಡಿ ನಾನು ನಿನ್ನೆ ಹೇಳಿದೆ ವಿಟಮಿನ್ ಬಿ ನೀರಿನಲ್ಲಿ ಕರಗುವ ವಿಟಮಿನ್ ಆಗಿದೆ. ವಿಟಮಿನ್ ಎ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಆಗಿದೆ. ಸೊ ವಿಟಮಿನ್ ಬಿ ನೀರಿನಲ್ಲಿ ಕರಗುವ ವಿಟಮಿನ್ ಆಗಿದೆ. ಮತ್ತು ಈ ಒಂದು ವಿಟಮಿನ್ ಬಿ ಸೇವನೆಯಿಂದ ಜೀವಿಗಳ ಜೈವಿಕ ಕ್ರಿಯೆಗೆ ಕೂಡ ಸಹಾಯಕವಾಗ್ತದೆ. ಅಂದರೆ ನಮ್ಮ ಬಾಡಿಯಲ್ಲಿರುವ ಚಯಾಪಚಯ ಕ್ರಿಯೆಗೆ ಕೂಡ ಈ ಒಂದು ವಿಟಮಿನ್ ಬಿ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಈ ವಿಟಮಿನ್ ಬಿಯಲ್ಲಿ ಮತ್ತೆ ಎಷ್ಟು ವಿಧಗಳನ್ನು ನಾವು ನೋಡ್ತೀವಿ ಅಂದರೆ 8 ವಿಧದ ವಿಟಮಿನ್ಗಳು ಈ ಒಂದು ವಿಟಮಿನ್ ಬಿ ಒಳಗೊಂಡಿದೆ. ಅದು ಯಾವುದಂದರೆ ವಿಟಮಿನ್ B1, B2, B3, B5, B6, B7, B8 ಆ್ಯಂಡ್ B12. ಸೊ 8 ವಿಧದ ವಿಟಮಿನ್ಗಳು ಈ ಒಂದು ವಿಟಮಿನ್ ಬಿ ಒಳಗೊಂಡಿದೆ. ಸೊ ಒಟ್ಟಾರೆಯಾಗಿ ಈ 8 ವಿಟಮಿನ್ಗಳು ಸೇರಿ ಏನಂತ ಕರಿತೀವಿ ಅಂದರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್. ಏನಂತ ಕರಿತೀವಿ ಅಂತಂದರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತೇಳಿ ನಾವು ಈ ಒಂದು ವಿಟಮಿನ್ ಬಿ ಕರಿತೀವಿ. ಎಷ್ಟು ವಿಧದ ವಿಟಮಿನ್ಗಳು ಇದು ಒಳಗೊಂಡಿದೆ? 8 ವಿಧದ ವಿಟಮಿನ್ಗಳು ಒಳಗೊಂಡಿದೆ. ಸೊ ಮೊದಲನೇದಾಗಿ ಈ ಒಂದು ವಿಟಮಿನ್ ಬಿಯಲ್ಲಿ ಮೊದಲನೇದು ಯಾವುದಂದರೆ ವಿಟಮಿನ್ B1. ಯಾವುದು? ವಿಟಮಿನ್ B1. ಇದರ ಹೆಸರೇನು? ಥಯಾಮಿನ್. ಸೊ ಮೊದಲನೇದು ಯಾವುದು ನೋಡಿ ನಾವು ವಿಟಮಿನ್ ಎ. ವಿಟಮಿನ್ ಎ ರಾಸಾಯನಿಕ ಹೆಸರು ರೆಟಿನಾಲ್. ವಿಟಮಿನ್ B1ನ ರಾಸಾಯನಿಕ ಹೆಸರು ಥಯಾಮಿನ್. ಸೊ ಈಗ ಈ ವಿಟಮಿನ್ B1 ಯಾವ ಆಹಾರದಾಗ ಇರ್ತದೆ ಅಂತ ನೋಡಂಬನ್ರಿ. ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸು, ಆಮ್ಯಾಗ ಇಲ್ಲಿ ದ್ವಿದಳ ಆಗ್ಯದ, ಇದು ದ್ವಿದಳ ಧಾನ್ಯ, ಬ್ರೌನ್ ರೈಸ್, ಆಲೂಗಡ್ಡೆ, ಮೊಟ್ಟೆ ಮತ್ತು ಹೆಚ್ಚಾಗಿ ಕಾಳುಗಳ ತೊಗಟೆಗಳಲ್ಲಿ ಮತ್ತು ಓಟ್ಸ್ಗಳಲ್ಲಿ ಈ ಒಂದು ವಿಟಮಿನ್ B1 ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ವಿಟಮಿನ್ B1ಲಿಂದ ಯಾವ ರೋಗ ಬರ್ತದೆ? ಯಾವ ವಿಟಮಿನ್ಗಳ ಕೊರತೆಯಿಂದ ಈ ಒಂದು ಬೇರೆ ಬೇರೆ ರೋಗ ಬರ್ತದೆ ಅಂದರೆ ವಿಟಮಿನ್ B1. ವಿಟಮಿನ್ ಎಲಿಂದ ನೈಟ್ ಬ್ಲೈಂಡ್ನೆಸ್ ಅಂದರೆ ಇರುಳು ಗುರುಡುತನ, ಮತ್ತು ವಿಟಮಿನ್ ಬಿಲಿಂದ ಬೆರಿ
ಸೊ ಇನ್ನೊಂದು ಸರಿ ಹೇಳ್ತೀನಿ ಕೇಳ್ರಿ. ವಿಟಮಿನ್ ಎಯ ರಾಸಾಯನಿಕ ಹೆಸರು ರೆಟಿನಾಲ್. ಮತ್ತು ವಿಟಮಿನ್ ಎ ನಂಬಲ್ಲಿ ಕಡಿಮೆ ಆಯ್ತಂದರೆ ಯಾವುದೇ ರೋಗ ಬರ್ತದೆ ಅಂದರೆ ನೈಟ್ ಬ್ಲೈಂಡ್ನೆಸ್. ವಿಟಮಿನ್ B1ನ ರಾಸಾಯನಿಕ ಹೆಸರು ಥಯಾಮಿನ್. ಮತ್ತು ಇದರಿಂದ ಬರುವ ರೋಗ ಬೆರಿ ಥ್ಯಾಂಕ್ ಯು.